ಹಾಯ್ ನಮಸ್ಕಾರ. ನಾನು ನಂದನ್. ನೀವು ನೋಡ್ತಾ ಇದ್ದೀರಾ ನಮ್ಮದು ನಮ್ಮ ಇಷ್ಟ. ಸ್ನೇಹಿತರೆ, ಗೋಪಾಲಸ್ವಾಮಿ, ರೌಡಿ ರಂಗ, ದ್ರೋಣ ಹಾಗೆ ಅಶ್ವತ್ಥಾಮ, ಈ 4 ಆನೆಗಳು ತುಂಬ ಕಡಿಮೆ ವಯಸ್ಸಿಗೆ ತುಂಬ ಭರವಸೆಯನ್ನು ಮೂಡಿಸಿರ್ತವೆ. ಅದರಲ್ಲೂ ಗೋಪಾಲಸ್ವಾಮಿ ಇವನು ಭವಿಷ್ಯದ ಅಂಬಾರಿ ಆನೆ ಅಂತಲೇ ಖ್ಯಾತಿಯನ್ನು ಹೊಂದಿರ್ತಾನೆ. ಆದರೆ ಆ ಒಂದು ಕಾಡಿನಲ್ಲಿ ಆಗಿರ್ತಕ್ಕಂಥ ಕೆಲವೊಂದು ಘಟನೆಗಳಿಂದ ಈ ಎಲ್ಲ ಆನೆಗಳು ನಮ್ಮನ್ನು ಬಿಟ್ಟು ಬಾರದ ಲೋಕಕ್ಕೆ ಹೋಗಿರ್ತವೆ. ಸ್ನೇಹಿತರೆ, ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಅತಿ ಕಡಿಮೆ ವಯಸ್ಸಿಗೆ ಅಪಾರವಾದ ಒಂದು ಭರವಸೆಯನ್ನು ಮೂಡಿಸಿ ನಮ್ಮಿಂದ ಕಣ್ಮರೆಯಾದ ಗಜಪಡೆಯ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ, ಸ್ನೇಹಿತರೆ, ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ಗೋಪಾಲಸ್ವಾಮಿ ಇವನನ್ನು ಅಭಿಮನ್ಯುವಿನ ಉತ್ತರಾಧಿಕಾರಿ ಅಂತಲೇ ಕರೀತಾ ಇದ್ರು. ಹಾಗೆ ಈ ಒಂದು ದಸರಾ ಆನೆಗಳಲ್ಲಿ ಅರ್ಜುನನ ನಂತರ ಅತಿ ಎತ್ತರದ ಹಾಗೆ ಅತಿ ತೂಕದ ಆನೆ ಇವನಾಗಿದ್ದ. ಇವನ ವಯಸ್ಸು 40 ವರ್ಷ. ಇವನ ಎತ್ತರ 2.95 ಮೀಟರ್, ತೂಕ ಬಂದು ಹತ್ತಿರ 5300 kg. ಇವನನ್ನು ಪ್ರತಿಯೊಬ್ಬರು ಹೇಳ್ತಾ ಇದ್ದು ಒಂದೇ ಮಾತು ಏನು ಅಂತಂದರೆ, ಅಭಿಮನ್ಯುವಿನ ನಂತರ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಚಿನ್ನದ ಅಂಬಾರಿಯನ್ನು ಹೊರತಕ್ಕಂಥ ಜವಾಬ್ದಾರಿ ಇವನದಾಗುತ್ತೆ ಅಂತ. ಅಷ್ಟೇ ಅಲ್ಲದೆ ಸಾಮಾನ್ಯವಾಗಿ ಇವನು ತುಂಬ ಶಾಂತ ಸ್ವಭಾವದ ಆನೆ. ಅದೇ ರೀತಿಯಾಗಿ ಈ ಒಂದು ಕಾಡಾನೆಯ ವರ್ತನೆ ಕೂಡ ನಮ್ಮ ಗೋಪಾಲಸ್ವಾಮಿಲಿತ್ತು. ಸ್ವಲ್ಪ ಅಗ್ರೆಷನಲ್ಲಿದ್ದ. ಯಾವಾಗೂ ಕೂಡ ಈ ಒಂದು ಕಾಡಾನೆ ವಿರುದ್ಧ ಕಾರ್ಯಾಚರಣೆ ಆಗಿರ್ಬೋದು ಅಥವಾ ಹುಲಿ ಕಾರ್ಯಾಚರಣೆಯಲ್ಲಿ ಸದಾಕಾಲ ನಮ್ಮ ಅರ್ಜುನ ಅಭಿಮನ್ಯುವಿನಂತೆ ಮುನ್ನುಗ್ತಾ ಇದ್ದ. ಆವತ್ತು ನವೆಂಬರ್ 23, 2022 ಎಂದಿನಂತೆ ಗೋಪಾಲಸ್ವಾಮಿ ಆ ಒಂದು ಕಾಡಿಗೆ ಆಹಾರವನ್ನು ಹುಡುಕಿಕೊಂಡು ಹೋಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಗೋಪಾಲಸ್ವಾಮಿಗೆ ಒಂದು ಮದ ಹತ್ತಿದ ಆನೆ ಎದುರಾಗುತ್ತೆ. ಅದು ಅಯ್ಯಪ್ಪ ಅಂತ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಒಂದು ಎಕ್ಸಾಕ್ಟಾಗಿ ಇನ್ಫಾರ್ಮೇಷನ್ ಅನ್ನೋದು ಇರೋದಿಲ್ಲ. ಸ್ನೇಹಿತರೆ, ಇಲ್ಲಿ ಗೋಪಾಲಸ್ವಾಮಿಗೂ ಕೂಡ ಮದ ಇತ್ತು, ಹಾಗೆ ಆ ಒಂದು ಕಾಡಾನೆಗೂ ಸಹ ಮದ ಇತ್ತು. ಇಲ್ಲಿ ಗೋಪಾಲಸ್ವಾಮಿಗೆ ಹಿನ್ನಡೆ ಆಗಿದ್ದು ಯಾವ ಕಾರಣಕ್ಕೆ ಅಂತಂದರೆ, ಆ ಒಂದು ಗೋಪಾಲಸ್ವಾಮಿಗೆ ಹಾಕಿರ್ತಕ್ಕಂಥ ಆ ಒಂದು ಬೇಡಿಯಿಂದ ಇವನು ತನ್ನ ಸಂಪೂರ್ಣ ಶಕ್ತಿಯನ್ನು ಬಳಕೆ ಮಾಡಿಕೊಂಡು ಆ ಒಂದು ಕಾಡಾನೆ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಆ ಒಂದು ಹೋರಾಟದಲ್ಲಿ ಆ ಒಂದು ಕಾಡಾನೆಯ ಕೈ ಅನ್ನೋದು ಮೇಲಾಗುತ್ತೆ. ಆಗ ನಮ್ಮ ಗೋಪಾಲಸ್ವಾಮಿಗೆ ಈ ಒಂದು ಹೊಟ್ಟೆಯ ಭಾಗ ಹಾಗೆ ಒಂದು ಕಾಲಿನ ಭಾಗಕ್ಕೆ ಒಂದು ತೀವ್ರವಾದ ಗಾಯ ಆಗಿ ಅಷ್ಟೇ ಪ್ರಮಾಣದ ರಕ್ತಸ್ರಾವವಾಗಿ ಇವನು ತನ್ನ ಪ್ರಾಣವನ್ನು ಬಿಡ್ತಾನೆ. ಇವನು ಸಾಯಬೇಕಾದ್ರೆ ಇವನಿಗೆ 40 ವರ್ಷ. ನಮ್ಮ ಅರ್ಜುನನಂತೆ ತಲೆ ಎತ್ತಿ ಗಜಗಾಂಭೀರ್ಯದಿಂದ ನಡೀತಾ ಇದ್ದ. ಇವನ ಬಗ್ಗೆ ನಮ್ಮ ಅರಣ್ಯ ಇಲಾಖೆ ಆಗಿರ್ಬೋದು, ನಮ್ಮ ರಾಜ್ಯವೇ ಆಗಿರ್ಬೋದು ತುಂಬಾ ಭರವಸೆಯನ್ನು ಇಟ್ಕೊಂಡಿರ್ತಾರೆ. ಯಾಕೆ ಅಂತಂದರೆ ಅಭಿಮನ್ಯುವಿನ ನಂತರ ಆ ಒಂದು ಅಂಬಾರಿ ಹೊರ್ತಕ್ಕಂಥ ಜವಾಬ್ದಾರಿ ಹಾಗೆ ಈ ಒಂದು ಕುಮ್ಕಿ ಕಾರ್ಯಾಚರಣೆಯ ಒಂದು ನಾಯಕ ಆಗಿರ್ತಾನೆ ಅಂತ. ಆದರೆ ಆವತ್ತು ಆ ಒಂದು ಎಲ್ಲ ಹಾಸ್ಯಗಳಿಗೆ ತಣ್ಣೀರು ಬಿತ್ತು ಅಂತಲೇ ಹೇಳಬೇಕಾಗುತ್ತೆ. ಸ್ನೇಹಿತರೆ, ಇದಾದ ನಂತರ ಮತ್ತೊಬ್ಬ ಯಾರು ಅಂತಂದರೆ ರೌಡಿ ರಂಗ ಅಲಿಯಾಸ್ ರಂಗ. ಕರ್ನಾಟಕದ ಒಂದು ಕಾಡಾನೆಗಳಲ್ಲಿ ದಿ ಮೋಸ್ಟ್ ಪವರ್ಫುಲ್ ಆಗಿ ಅಷ್ಟೇ ದೊಡ್ಡ ಹೆಸರನ್ನು ಮಾಡಿದ್ದ ಈತ ರೌಡಿ ರಂಗ. ಕ್ಯಾಪ್ಟನ್ ಅಭಿಮನ್ಯು, ಅರ್ಜುನ ಹಾಗೆ ಕೃಷ್ಣನ ಸಹಾಯದಿಂದ ಈ ಒಂದು ಬನ್ನೇರುಘಟ್ಟ ಅರಣ್ಯ ಪ್ರದೇಶದಲ್ಲಿ ಇವನನ್ನು ಕ್ಯಾಪ್ಚರ್ ಮಾಡ್ತಾರೆ. ಆರಂಭದಲ್ಲಿ ಒಂದು ಬನ್ನೇರುಘಟ್ಟದ ಒಂದು ಕ್ರಾಲ್ನಲ್ಲಿ ಹಾಕಿ ಇವನಿಗೆ ತರಬೇತಿಯನ್ನು ಕೊಡ್ತಾರೆ. ಹಾಗೆ ಇವನ ಆಕಾರ ಎತ್ತರ ನೋಡ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಇವನನ್ನು ಮತ್ತಿಗೋಡು ಆನೆ ಶಿಬಿರಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ತರಬೇತಿಯನ್ನು ಕೊಡ್ತಾರೆ. ಸ್ನೇಹಿತರೆ, ಬನ್ನೇರುಘಟ್ಟ ಸುತ್ತಮುತ್ತ ರೌಡಿ ರಂಗ ಅಂತಂದ್ರೆ ಎಷ್ಟು ಫೇಮಸ್ ಆಗಿರ್ತಾನೆ ಅಂತಂದರೆ, ಇವನು ಬರ್ತಾ ಇದ್ರೆ ಯಾರು ಕೂಡ ಆ ದಾರಿಲೇ ಹೋಗ್ತಾ ಇರಲಿಲ್ಲ. ನಮ್ಮ ಕರಡಿ ಈಗ ಯಾವ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿದನೋ ಅದಕ್ಕಿಂತ 3ರಷ್ಟು ದೊಡ್ಡ ಬ್ರ್ಯಾಂಡನ್ನು ಈ ರೌಡಿ ರಂಗ ಕ್ರಿಯೇಟ್ ಮಾಡಿದ್ದ. ಆದರೆ
ವಿಧಿ ಆಟನೇ ಬೇರೆ ಆಗಿತ್ತು. ಸೊ ನಂತರ ಇವನನ್ನು ಮತ್ತಿಗೋಡು ಶಿಬಿರಕ್ಕೆ ಕರೆದುಕೊಂಡು ಬಂದು ಅಲ್ಲಿ ಕ್ರಾಲಕ್ಕೆ ತರಬೇತಿಯನ್ನು ಕೊಡ್ತಾರೆ. ಸ್ನೇಹಿತರೆ, 1 ವರ್ಷ ಆಗಿರುತ್ತೆ. ಆ 1 ವರ್ಷದಲ್ಲಿ ಇವನು ರೌಡಿ ರಂಗ ತನ್ನ ಹಳೆಯ ಒಂದು ಬುದ್ಧಿ ಏನಿದೆಯಲ್ಲ, ಸೊ ಎಲ್ಲನೂ ಬಿಟ್ಟು ತುಂಬ ಸಾಧು ಸ್ವಭಾವದ ಆನೆಯಾಗಿ ಬದಲಾಗಿರ್ತಾನೆ. ಸೊ ಆ ಒಂದು ಸಮಯದಲ್ಲಿ ಇವನನ್ನು ದಸರಾದಲ್ಲಿ ಭಾಗವಹಿಸೋದಕ್ಕೆ ಹಾಗೆ ಸೊ ಕುಮ್ಕಿ ಕಾರ್ಯಾಚರಣೆಗೆ ಬಳಸ್ಕೊಳ್ಳೋದಕ್ಕೆ ಅರಣ್ಯ ಇಲಾಖೆ ಯೋಚನೆ ಮಾಡ್ತಾ ಇರುತ್ತೆ. ಆದರೆ 2018 ಅಕ್ಟೋಬರ್ 9ನೇ ತಾರೀಕು ಸೊ ಒಂದು 3 ಗಂಟೆ ಸುಮಾರಿಗೆ ಸೊ ನಮ್ಮ ರಂಗ ಕಾಡಿಗೆ ಆಹಾರವನ್ನು ಹುಡುಕಿಕೊಂಡು ಹೋಗಿರ್ತಾರೆ. ಸೊ ಆ ಒಂದು ಸಮಯದಲ್ಲಿ ಕೇರಳದ ಒಂದು ಖಾಸಗಿ ಬಸ್ಸು ಸೊ ಈ ಒಂದು ನಮ್ಮ ರೌಡಿ ರಂಗ ರೋಡನ್ನು ಕ್ರಾಸ್ ಮಾಡಬೇಕಾದ್ರೆ ಸೊ ಬಂದು ಜೋರಾಗಿ ಡಿಕ್ಕಿ ಹೊಡೆಯುತ್ತೆ. ಸ್ನೇಹಿತರೆ, ಆ ಒಂದು ಘಟನೆಯಲ್ಲಿ ಸೊ ನಮ್ಮ ರೌಡಿ ರಂಗ ತೀವ್ರವಾಗಿ ಗಾಯಗೊಳ್ತಾನೆ, ಹಾಗೆ ಬೆನ್ನು ಮೂಳೆ ಸಹ ಮುರಿದೋಗುತ್ತೆ. ಸೊ ಅಲ್ಲೇ ನಮ್ಮ ರೌಡಿ ರಂಗ ತನ್ನ ಪ್ರಾಣವನ್ನು ಬಿಡ್ತಾನೆ. ಸ್ನೇಹಿತರೆ, ಆ್ಯಕ್ಚುಲಿ ರೌಡಿ ರಂಗನ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಹವಾ ಕ್ರಿಯೇಟ್ ಮಾಡಿದ್ದ ಇವನು. ತುಂಬ ಹೆವಿ ಪವರ್ಫುಲ್, ನಮ್ಮ ಅಭಿಮನ್ಯುಗಿಂತ ತುಂಬ ಎತ್ತರ ಇದ್ದ, ತುಂಬ ತೂಕ ಇದ್ದ. ಸೊ ಅವನು ಇದ್ದಿದ್ರೆ ಈಗ ದಸರಾದಲ್ಲೂ ಕೂಡ ಭಾಗಿಯಾಗ್ತಾ ಇದ್ದ. ಸ್ನೇಹಿತರೆ, ಇದಾದಮೇಲೆ ಮತ್ತೊಂದು ಆನೆ ಯಾವುದು ಅಂತಂದರೆ ದ್ರೋಣ. ಸ್ನೇಹಿತರೆ, 1998 ವಿದ್ಯುತ್ ಶಾಖಕ್ಕೆ ಬಲಿಯಾಗಿದ್ದ ದ್ರೋಣನ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇಲ್ಲ. 2018ರಲ್ಲಿ ಮತ್ತಿಗೋಡುವಿನಲ್ಲಿ ಮರಣ ಅಪ್ಪಿದ ಸೊ ದ್ರೋಣನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಇವನು ಸಹ ಈ ಒಂದು ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ತಾ ಇದ್ದ. ಇವನು ಅಂಬಾರಿ ಆನೆ ಅಂತ ಹೇಳ್ತಾ ಇರಲಿಲ್ಲ, ಆದರೆ ಇವನ ಒಂದು ಸ್ವಭಾವದಿಂದಾಗಿ ಸೊ ಪ್ರತಿಯೊಬ್ಬರ ಒಂದು ಗಮನವನ್ನು ಸಹ ಸೆಳೆದಿದ್ದ. ತುಂಬ ಕಡಿಮೆ ವಯಸ್ಸು, ಆದರೆ ಒಂದು ಆರೋಗ್ಯದಲ್ಲಿ ಇವನಿಗೆ ಉಂಟಾದ ಒಂದು ಏರುಪೇರಿನಿಂದ ಸೊ ದ್ರೋಣ ತನ್ನ ಪ್ರಾಣವನ್ನು ಬಿಡ್ತಾನೆ. ಸ್ನೇಹಿತರೆ, ಇದಾದಮೇಲೆ ಮತ್ತೊಬ್ಬ ಆನೆ ಬಗ್ಗೆ ನಾನು ಮಾತಾಡಲೇಬೇಕು. ಸೊ ಇವನನ್ನು ಸುರ ಸುಂದರಾಂಗ ಅಂತಲೇ ಕರೀತಾರೆ. ಅವ್ರು ಯಾರು ಅಲ್ಲ, ಅಶ್ವತ್ಥಾಮ. ಸ್ನೇಹಿತರೆ, ಒಂದು 33ರಿಂದ 35 ವರ್ಷ ವಯಸ್ಸಾಗಿತ್ತು ಅಶ್ವತ್ಥಾಮನಿಗೆ. ಒಮ್ಮೆ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲೂ ಕೂಡ ಭಾಗಿಯಾಗಿದ್ದ. ಅರ್ಜುನನಂತೆ ತಲೆ ಎತ್ತಿ ಗಜಗಾಂಭೀರ್ಯದಿಂದ ನಡೀತಾ ಇದ್ದ. ಇವನ ಎತ್ತರ ಬಂದು 2.85 ಮೀಟರ್, ತೂಕ ಬಂದು 4ರಿಂದ 4.25 ಸಾವಿರ kg ಇದ್ದ. ಅಭಿಮನ್ಯುವಿನ ಜೊತೆ ಪ್ರತಿಯೊಂದು ಕಾರ್ಯಾಚರಣೆಯಲ್ಲೂ ಸಹ ಭಾಗಿಯಾಗ್ತಾ ಇದ್ದ. ತುಂಬ ಒಳ್ಳೆಯ ಆನೆ, ಅಷ್ಟೇ ಒಂದು ಶಾಂತ ಸ್ವಭಾವದ ಆನೆ. ಇದೇ ಕಾರಣಕ್ಕಾಗಿ ಇವನನ್ನು ಸೊ ಈ ಒಂದು ದಸರಾದಲ್ಲಿ ಭಾಗವಹಿಸೋದಕ್ಕೆ ಕರ್ಕೊಂಬರ್ತಾರೆ. ಆದರೆ ಸೊ ಇತ್ತೀಚೆಗೆ ಆ ಒಂದು ಆನೆ ಶಿಬಿರದಲ್ಲಿ ಅಳವಡಿಸಿರ್ತಕ್ಕಂಥ ಆ ಒಂದು ಸೋಲಾರ್ ಫೆನ್ಸಿಂಗನ್ನು ತಾಕಿ ಅಶ್ವತ್ಥಾಮ ತನ್ನ ಪ್ರಾಣವನ್ನು ಬಿಡ್ತಾನೆ. ಆ್ಯಕ್ಚುಲಿ ಅಶ್ವತ್ಥಾಮನ ಸಾವಿನ ಬಗ್ಗೆ ಅನೇಕ ರೀತಿಯ ಒಂದು ಗೊಂದಲಗಳನ್ನೋದು ಇದೆ. ಕೆಲವೊಂದು ವೈದ್ಯರು ಹೇಳೋ ಪ್ರಕಾರ ಏನು ಅಂತಂದರೆ ಅಶ್ವತ್ಥಾಮನಿಗೆ ಈ ಒಂದು ಹೃದಯ ಸಂಬಂಧಿತ ಹಾಗೆ ಶ್ವಾಸಕೋಶ ಸಂಬಂಧಿತ ಕಾಯಿಲೆಯಿಂದ ಅವನು ನರಳ್ತಾ ಇದ್ದ ಅಂತಕ್ಕಂಥ ಒಂದು ಮಾತು. ಅದು ಎಷ್ಟರ ಮಟ್ಟಿಗೆ ಸರಿ ಅಥವಾ ಎಷ್ಟರ ಮಟ್ಟಿಗೆ ತಪ್ಪು ಅಂತ ಸೊ ನಾವು ಅದನ್ನು ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ. ಅದೇನಾದರೂ ಅಶ್ವತ್ಥಾಮ ಅಪಾರವಾಗಿರ್ತಕ್ಕಂಥ ಒಂದು ಭರವಸೆಯನ್ನು ಮೂಡಿಸಿದ್ದ. ಯಾಕೆ ಅಂತಂದರೆ ಅವನ ಬೆನ್ನಿನ ಮೇಲ್ಭಾಗ ಆಗಿರ್ಬೋದು, ಮುಖದ ಲಕ್ಷಣ ಆಗಿರ್ಬೋದು, ದಂತಗಳಾಗಿರ್ಬೋದು, ಅವನು ನಡೀತಕ್ಕಂಥ ಶೈಲಿ, ಅವನ ಎತ್ತರ, ಸೊ ಎಲ್ಲವೂ ಒಂದು ಅಂಬಾರಿಯ ಆನೆ ಆಗಲಿಕ್ಕೆ ಇರ್ತಕ್ಕಂಥ ಎಲ್ಲ ಕ್ವಾಲಿಟೀಸ್ ಅವನಲ್ಲಿ ಇತ್ತು. ಆದರೆ ವಿಧಿ ಆಟದ ಮುಂದೆ ಸೊ ಅಶ್ವತ್ಥಾಮನು ಕೂಡ ಶರಣ ಆಗಲೇಬೇಕಾಗಿತ್ತು. ಸ್ನೇಹಿತರೆ, ಇವು ನಮ್ಮ ರಾಜ್ಯದ ಇತಿಹಾಸದಲ್ಲಿ ಒಂದು ಅಪಾರವಾಗಿರ್ತಕ್ಕಂಥ ಭರವಸೆಯನ್ನು ಮೂಡಿ ತುಂಬ ಕಡಿಮೆ ವಯಸ್ಸಿಗೆ ತನ್ನ ಪ್ರಾಣವನ್ನು ಬಿಟ್ಟ ಆನೆಗಳ ಒಂದು ಸಣ್ಣ ಮಾಹಿತಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.